ಅಂದ್ರೆ ಪಂಜಾಬ್ ಡ್ರೈವರ್ಗಳನ್ನ ಹೆಂಗ್ ತರ್ಸ್ಬೇಕಂತ ಏನ್ ಪ್ಲಾನ್ ಬತ್ರಿ ಅಂದ್ರೆ ಮಾದರಿ ಹಾ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಲಿ. ಸೊ ನಮಸ್ಕಾರ ರೀ ಎಲ್ಲ ತಿಂಡ್ರಕ್ ಡ್ರೈವರ್ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ಕಲಬುರ್ಗಿ ಒಳಗ್ರಿ ಕನ ಐತ್ರಿ. ಈ ಕನ ರೀ ಭಾಳ ಅಂದ್ರೆ ಭಾಳ ಫುಲ್ ತಿಂಡಿಲ್ರಿ ಈ ಕನ ನಡೀತ್ರಿ. ಈ ಕನಕ್ರಿ ಹೇಳ್ಬೇಕಂದ್ರಿ ನಮ್ಮ ಕರ್ನಾಟಕದಾಗ ರೀ ಮೊದಲ ಬಾರಿಗ್ರಿ ಟ್ರಕ್ ದಿಂದ್ರಿ ಟ್ರ್ಯಾಕ್ಟರ್ ತಂದಾರ ಅನ್ನಗೊಳ್ರಿ. ಯಾವ ಟ್ರ್ಯಾಕ್ಟರ್ ಐತ್ರಿ ಮತ್ತೆ ಯಾರು ತಂದ ಹೇಳ್ರಿ ಇವತ್ತಿನ ಈ ವಿಡಿಯೋದಾಗ ಹೇಳ್ತಂದ್ರಿ ಎಲ್ಲ ತೋರ್ಸನತ್ರಿ. ಹಂಗೆ ಹೇಳ್ಬೇಕಂದ್ರೆ ಈ ಕನ ರೀ ನಮ್ಮ ಊರು ಹಿಡಿದ್ರಿ 350 ಕಿಲೋಮೀಟರ್ ಆಗೈತ್ರಿ. ಹಂಗರಿ ಅಂತ್ರಿ ಯಾವ ಟ್ರ್ಯಾಕ್ಟರ್ಗಳು ಬಂದವ್ರಿ ಮತ್ತು ಎಷ್ಟೆಷ್ಟು ದೂರ ರೀ ಎಷ್ಟೆಷ್ಟು ಕಿಲೋಮೀಟರ್ ಐತ್ರಿ ಎಲ್ಲ ನಿಮ್ಗೆ ರೀ ಈ ವಿಡಿಯೋ ತೋರ್ಸನ್ರಿ. ಈ ಕನ್ನದಾಗ ರೀ ಮೇನ್ ಅಟ್ರಾಕ್ಷನ್ ಅಂದ್ರೆ ರೀ ನಿಮಗೆಲ್ಲ ಗೊತ್ತಂಗೆ ರೀ ಹರಿಯಾಣ ಪಂಜಾಬ್ ಸೈಡ್ ಅಷ್ಟೇ ರೀ ಟ್ರಕ್ಲಿ ರೀ ಟ್ರ್ಯಾಕ್ಟರ್ ತರ್ತೀರಿ. ಆದ್ರೆ ನಮ್ಮ ಕರ್ನಾಟಕದಾಗ ರೀ ಮೊದಲ ಬಾರಿಗೆ ರೀ ಅನ್ನಗೊಳ್ರಿ ಟ್ರಕ್ಲಿ ಟ್ರ್ಯಾಕ್ಟರ್ ತಂದಾರಿ. ಬರ್ರಿ ಎಲ್ಲ ರೀ ನಿಮ್ಗೆ ತೋರ್ಸನತ್ರಿ. ಟ್ರಕ್ ಇಲ್ಲಿ ಐತ್ರಿ. ಟ್ರ್ಯಾಕ್ಟರ್ ಯಾವ್ದು ಐತಿ ಅಂದ್ರೆ ಇದು ಐತಿ ನೋಡ್ರಿಪ್ಪ ಡೈನೋಸರ್ ಟ್ರ್ಯಾಕ್ಟರ್ ಐತ್ರಿ. ಹಂಗೆ ಈ ಕಡ್ರಿ ಡೈನೋಸರ್ ಗಾಡಿ ಮಾಲಕರದಾರಿ. ಅನಾರ ನಮಸ್ಕಾರ ಅಣ್ಣ ರೀ. ಅನಾರ ಹೆಂಗೆ ಅಂದ್ರೆ ಯಾವ ಹೆಂಗೇನು ಪ್ಲಾನ್ ಬತ್ರೇನ ಐಡಿಯಾ ಬತ್ರೇನ ಈ ರೀತಿ ತರ್ಬೇಕು ಅನ್ನೋದ್ರಿ? ಹಾಂ ರೀ ಅಭಿಮಾನಿಗಳು ಸಲಿ ಬಂದ್ರಣ್ಣ. ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಊರಾಗ. ಹಾಂ ರೀ ಅದನ್ನೆಲ್ಲ ಬಿಟ್ಟು ಕಬ್ಬಿನ ಗ್ಯಾಂಗ್ ಬಿಟ್ಟು ಅಭಿಮಾನಿಗೋಸ್ಕರ ಬಂದೇನ್ರಿ ಗಾಡಿ. ನೋಡ್ಬೋದ್ರಿ ಎಲ್ಲ ಅಭಿಮಾನಿಗಳಿಗೋಸ್ಕರ ರೀ ಈ ಟ್ರ್ಯಾಕ್ಟರ್ ರೀ ಈ ಕನಕ್ ರೀ ತೊಗೊಂಡ್ ಬಂದ್ರಿ. ಅನ್ನಾರ ಎಷ್ಟು ಕಿಲೋಮೀಟರ್ ಆಯ್ತಾರ ನಿಮ್ಮ ಊರು ಹಿಡಿದ್ರಿ? 100 ಕಿಲೋಮೀಟರ್. 100 ಕಿಲೋಮೀಟರ್ ಅಂದ್ರೆ ಹೇಳ್ಬೇಕಂದ್ರಿ ಈಗ ರೀ ನೀವು ಟ್ರಕ್ದಾಗ ಹೆಂಗೇನ ಐಡಿಯಾ ಬತ್ರಿ ನಿಮ್ಗೆ ರೀ? ಅಂದ್ರೆ ನಮ್ಗ ಒಂದು ಹೌಶ್ಯ ರೀ. ಹಾಂ ರೀ ಕರ್ನಾಟಕದಾಗ ಯಾರು ತಂದಿಲ್ಲ. ಕರೆಕ್ಟ್ ನಾವ್ ತರಬೇಕು. ಹಾಂ ರೀ ಫಸ್ಟ್ ಗೆ ಟೋಚನ್ ಅಂದ್ರ ಇನ್ನ ಜಂಪನ್ ಸೈಡ್ ಆಡ್ತಿದಿಲ್ರಿ. ಹಾಂ ರೀ 8-10 ವರ್ಷದಿಂದ ಆಡ್ದವ್ ನಾನೇ ಫಸ್ಟ್. ಹಾಂ ರೀ ಮೊದಲ್ ರೀ ಕರೆಕ್ಟ್ ರೀ. ಅಂದ್ರೆ ರೀ ಡೆಬ್ಬಿ ರೇಸ್ದಾಗ ಅಂತಾರ ರೀ ಫುಲ್ ಹವಾ ಮಾಡಿಬಿಟ್ರಿ. ಕರೆಕ್ಟ್ ರೀ ಎಲ್ಲಾರ ಆಶೀರ್ವಾದ ರೀ. ಡೆಬ್ಬಿ ರೇಸ್ ಎಷ್ಟು ಕನ ಆಗ್ಯಾವ್ರನ ಈಗ ರೀ ನಿಮ್ಮೂರು ಡೆಬ್ಬಿ ರೇಸ್ ರೀ? 30-40 ಕನ ರೀ. ಫಸ್ಟ್ ಪ್ರೈಜ್ ರೀ ಎಲ್ಲ ಫಸ್ಟ್ ಪ್ರೈಸ್ ರೀ. ಅಂತ ಆಡಿದ್ವಿ ಎಷ್ಟು ಕನಾರ ರೀ? ಆಡಿದ ಎಲ್ಲಿ ಸೋಲೆ ಇಲ್ರಿ. ಒಂದೇನ 2 ಕಣ ಸೋತಿನ ಅದು ಪ್ರಾಬ್ಲಮ್ ಆಗಿ ಸೋತೇನ್ರಿ. ಹಾಂ ರೀ ಸೋತೆ ಇಲ್ಲ ನಾ ಡಬ್ಬಿ ಜಾಕದ್ರ. ಕರೆಕ್ಟ್ ರೀ ಅಂದ್ರೆ ನಾ ಹೇಳ್ಬೇಕಂದ್ರೆ ಈ ಟ್ರ್ಯಾಕ್ಟರ್ ಎಷ್ಟು HP ಬರುತ್ತೆ ನಾ 55 HP ದಾಗ ಹೆಂಗೆ ಆಳದಿರ ನೀವು ರೀ? ಅಂದ್ರೆ ಇದು 48 HP ರೀ 7 ಹಾಂ ರೀ. ನನಗೆ ಒಟ್ಟು ಆಸೆ ಏನ್ರಿ 55 HP ಅವ್ರ ಸಣ್ಣ ಗಾಡಿ ಆಡಿ ಒಂದ್ಸಲ ರೀ ನಾನು ಅವ್ರ ಜೋಡಿ ಫೈಟ್ ಮಾಡ್ಬೇಕು ನನ್ನ ಆಸೆ. ಇಷ್ಟ 55 HP ದಾಗ ರೀ ನೀವು ಅಷ್ಟು ರೀ ಇಷ್ಟು ಕಮ್ಮಿ HP ಟ್ರ್ಯಾಕ್ಟರ್ ಆಡ್ಸ್ಲತ್ತೀರಿ ನಾ ರೀ. ಅಂದ್ರೆ ಮೇನ್ ಅಭಿಮಾನಿಗಳು ಸಲ್ಮಂದ್ರಿ. ಕರೆಕ್ಟ್ ನೋಡ್ಬೋದ್ರಿ. ಅನ್ನಾರ ನಿಮ್ಗೆ ಯಾವ ಟ್ರ್ಯಾಕ್ಟರ್ ಅದಾವ್ರನ್ನ? ಎಷ್ಟು ಟ್ರ್ಯಾಕ್ಟರ್ ಅದಾವ್ರನ್ನ? 5 ಟ್ರ್ಯಾಕ್ಟರ್ ರೀ. ಎಲ್ಲ ಸ್ವರಾಜ್ ಅದಾವ್ರನ್ನ. 855 ಎಷ್ಟು ಅದಾವ್ರನ್ನ? 855 ಹಾಂ ರೀ ಇವು 744 ಅದ್ರಿ. ಹಾಂ ರೀ ಒಂದಿದ್ರ 960 960 ರೀ. ಕರೆಕ್ಟ್ ರೀ ಎಲ್ಲ 5 ಟ್ರ್ಯಾಕ್ಟರ್ ಎಲ್ಲ ಸ್ವರಾಜ್ ಅದಾವ್ರಿ. ನೋಡ್ಬೋದ್ರಿ ಅನ್ನಗೊಳ್ರಿ ನಮ್ಮ ಕರ್ನಾಟಕದಾಗ ರೀ ಮೊದಲ ಬಾರಿಗೆ ರೀ ಯಾರು ತಂದಿರಲ್ರಿ ಅನ್ನಗೊಳ್ರಿ ಕರ್ನಾಟಕದಾಗ ಮೊದಲ ಬಾರಿಗೆ ತಂದ್ರಿ. ಫುಲ್ ರೆಕಾರ್ಡ್ ಮಾಡಿಬಿಟ್ರಿ ಹವಾನ ಮಾಡಿಬಿಟ್ಟಿರತ್ತೀರಿ. ಮತ್ತು ಡೈನೋಸರ್ ಅಂದ್ರೆ ನಿಮಗೆಲ್ಲ ಗೊತ್ತೈದ್ರಿಪ್ಪ. ಇಟ್ಗಿ ಕನದಾಗ ಏನು ಕೆಟ್ಟ ಹವಾ ಆಗಿದ್ರಿ. ಪಂಜಾಬ್ ಡ್ರೈವರ್ ಇದು ಅನ್ನಗಳು ತರ್ಸಿರಿ. ಅಂದ್ರೆ ಪಂಜಾಬ್ ಡ್ರೈವರ್ಗಳನ್ನ ಹೆಂಗೆ ತರ್ಸ್ಬೇಕಂತ ಏನು ಪ್ಲಾನ್ ಬತ್ರಿ ಅಂದ್ರೆ ಅವ್ರು ನನ್ನ ಆತ್ಮೀಯ ದೋಸ್ತರಿ. ಹಾಂ ರೀ ಒಟ್ಟು ನಾನು ಸೋಲಿಗೆದಲ್ಲಿ ಒಟ್ಟು ಕರ್ನಾಟಕ ಬರ್ತೀನಿ. ಹಾಂ ರೀ ಸೈಡ್ ಯಾವ ಥರ ಆಡ್ತಾರೆ ನಮ್ಮ ಸೈಡ್ ಏನು ಚೇಂಜಸ್ ಇರ್ತದ ಹಾಂ ರೀ ನೋಡಕ್ಕಾಗಿ ಬಂದಿದ್ದೆ. ಕರೆಕ್ಟ್ ರೀ ಅಂದ್ರೆ ಅಷ್ಟು ದೂರಿಂದ ರೀ ಈ ಕಡೆ ನೀವು ಹೆಂಗೆ ಪರಿಚಯ ರೀ ಹೆಂಗೆ ಏನೇನು ರೀ? ಬೆಸ್ಟ್ ಫ್ರೆಂಡ್. ಹಾಂ ರೀ ಬನ್ಸರ್. ಹಾಂ ರೀ ಭಾಳ ಒಳ್ಳೆ ಮನುಷ್ಯ ರೀ. ಒಳ್ಳೆ ಮನುಷ್ಯ ರೀ. ಬರೀ ಒಂದು ಕಾಲ್ ಹಚ್ಚದ ಬಾರಪ್ಪ ಹಿಂಗೆ. ಹಾಂ ರೀ ನೋಡ್ಬೋದ್ರಿ ನಮ್ಮ ಇಡೀ ರೇಸಿನ ಲೈನ್ದಾಗ ರೀ ಅನ್ನಗಳೆಲ್ಲ ಫ್ರೆಂಡ್ಸ ಎಲ್ಲ ಗೆಳೆಯರ ಬಳಗ ರೀ. ಪಂಜಾಬ್ದಾಗ ಕಾಸಕಟ್ರಿ ಎಲ್ಲ ಗೆಳೆಯರ ಬಳಗ ಐತ್ರಿ. ಆ ಕಾರಣಕ್ಕೆ ರೀ ಈ ಮನ್ರಿ ಇಟಿಕಂದ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಇಟಿಗಿ ಕನ ಫುಲ್ ರೆಕಾರ್ಡ್ ಆಗಿದ್ರಿ ನಮ್ಮ ಇಡೀ ಕರ್ನಾಟಕದಾಗ ರೀ. ಆ ಕನ ಭಾಳ ಅಂದ್ರೆ ಭಾಳ ರೆಕಾರ್ಡ್ ಆಗಿದ್ರು. ಅದ್ರಾಗ ರೀ ಡೈನೋಸರ್ ಟ್ರ್ಯಾಕ್ಟರ್ ರೀ ಫುಲ್ ಅಂದ್ರೆ ಫುಲ್ ಹೆಸರು ಮಾಡಿರಿ ಅನ್ನಗಳು ರೀ. ನೋಡ್ರಿ ಎಲ್ಲ ಅನ್ನಗಳು ಬಂದಾರ ರೇಸ್ ನೋಡಕ್ರಿ. ಡೈನೋಸರ್ ಇಳಿತ್ ನೋಡ್ರಿ ಟ್ರಕ್ದಿಂದ ರೀ. ಇಳಿತ್ ನೋಡ್ಬೋದು ರೀ ಟ್ರ್ಯಾಕ್ಟರ್ ರೀ. ಟ್ರಕ್ದಂದು ಇಳಿತ್ ನೋಡ್ರಿ ಟ್ರ್ಯಾಕ್ಟರ್ ರೀ.
ಸೊ ಫೈನಲ್ ರೀ ಆಲ್ಮೇಲೆ ಒಳಗೆ ಬಂದೀವಿ ನೋಡ್ರಿ ಖಜೂರ್ ಒಳಗೆ ರೀ 2ನೇ ಪ್ರೈಸ್ ರೀ ಮಾಡ್ಕೊಂಡು ಬಂದೀವಿ ರೀ ಡೈನೋಸರ್ ಗಾಡಿ ಮಾಲಕರು ರೀ 2ನೇ ಪ್ರೈಸ್ ಇವತ್ತು ಮಾಡ್ಯಾರ ರೀ ಆಲ್ಮೇಲೆ ಒಳಗೆ ಬಂದೀವಿ ರೀ ಹಂಗಾಗಿ ಹೇಳ್ರಿ ಎಲ್ಲ ಡೈನೋಸರ್ ಗಾಡಿ ಮಾಲಕರು ಎಲ್ಲ ಅನ್ನಗಳು ಅದಾರ ನೋಡ್ರಿ ಎಲ್ಲ ಅನ್ನಗಳು ಅದಾರ ರೀ ಅಣ್ಣ ರೀ ಗಾಡಿ ಪ್ರೈಸ್ ಆಗೈತ್ರಿ ಇವತ್ತು ಹೆಂಗೆ ಅನಿಸ್ಲಾದ್ರಿ ಅಣ್ಣ ರೀ ಖುಷಿ ಅನ್ನಿಸ್ಲತ್ತದ ನಮ್ಮ ಭಾಗದ ನಮ್ಮ ನೆರೆಹಳ್ಳಿ ಉನ್ನಳದಿಂದ ಹಾಂ ರೀ ಪ್ರಿಂಟು ಭಾಳ ವಿಶೇಷವಾಗಿದೆ ಅಂದರೆ ವಿಭಿನ್ನವಾಗಿ ಮಾಡ್ತಾರೆ ಅಂದ್ರೆ ಹಾಂ ರೀ ಯಾರು ಮಾಡೋದೊಂದು ಕೌಶಲ್ಯ ಹಾಂ ರೀ ಭಾಳ ವಿಶೇಷವಾಗಿ ಅವ್ರಿಗೆ ನಾವು ಧನ್ಯವಾದ ಮತ್ತು ಇನ್ನೊಂದು ಇದೊಂದು ಮಾದರಿ ಹಾಂ ರೀ ಕಡೆಗೆ ಒಂದು ದೊಡ್ಡದೊಂದು ಮಾದರಿ ಕರೆಕ್ಟ್ ಈ ರೀತಿ ಕಲಾ ಮತ್ತು ಈ ಸಂಸ್ಕೃತಿ ಅನ್ನೋದು ಎಲ್ಲಿ ಇಲ್ಲ ಹಾಂ ಈ ರೀ ಥರ ಮಾಡ್ಕೊತ ಹೋದ್ರೆ ಒಂದು ಚಟುವಟಿಕೆಗಳಲ್ಲಿ ಈ ರೀತಿ ಐತಿ ಅನ್ನೋದಕ್ಕೊಂದು ನಮ್ಮ ಸಂಸ್ಕೃತಿ ಒಳಗೆ ಐತಿ ಅನ್ನೋದಕ್ಕೆ ಗಾಡಿ ಮುಖಾಂತರ ತೋರಿಸ್ಕೊಡತ್ತಲ್ಲ ಕರೆಕ್ಟ್ ರೀ ಅದು ಒಳ್ಳೇದ ಕರೆಕ್ಟ್ ರೀ ಈಗ ಹೇಳ್ಬೇಕಂದ್ರೆ ಈಗ ಗಾಡಿ ಎಲ್ಲಿ ಹೋಗ್ತಿಲ್ಲ ರೀ ಆಲ್ಮೇಲೆ ಗಾಡಿ ಐತಿ ಅಂತ ಹೇಳ್ರಿ ಎಲ್ಲ ಕಡೆ ಹೆಸರು ಅಲ್ಲಾದ್ರಿ ನಾ ರೀ ಕರೆಕ್ಟ್ ರೀ ಅನ್ನಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ಪ್ರೈಸ್ ಆಗೈತ್ರಿ ಇಲ್ಲ ತುಂಬಾ ಖುಷಿ ಆಗ್ಲತ್ತೈತ್ರಿ ನಮ್ಮ ನೆರೆಹಳ್ಳಿ ಇಂಥೊಂದು ಇಂಥ ಕಲಾ ಒಂದು ಹವ್ಯಾಸ ಐತಲ್ಲ ಹಾಂ ರೀ ತುಂಬಾ ಖುಷಿ ಆಗ್ತೈತಿ ಇನ್ನ ಅವ್ರ ಕನಸು ಇನ್ನ ನೆನಸಾಗಲಿ ಮುಂದಿನ ದಿನಮಾನದಾಗ ಇಲ್ಲೇ ಇನ್ನ ಹೆಚ್ಚಿನ ಮಟ್ಟದ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸ್ಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತೀವಿ ಕರೆಕ್ಟ್ ಹೋಗಲಿ ನೋಡಿ ಈ ಕಡೆ ಎಲ್ಲ ಅನ್ನಗಳು ಅದಾರಿ ಅನ್ನಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನಾರ ನಮಗೂ ತುಂಬಾ ಹೆಮ್ಮೆ ಖುಷಿ ಆಗೈತ್ರಿ ನಾ ರೀ ನೋಡ್ಬೋದು ರೀ ಅನ್ನಾರ ಹೆಂಗೇನ್ರಿ ಎಲ್ಲ ನಿಮ್ಮ ಅನ್ನಗಳು ಎಲ್ಲ ಖುಷಿ ಪಟ್ಟಾರಿ ಕರೆಕ್ಟ್ ರೀ ನೋಡ್ಬೋದು ರೀ ಡೈನೋಸರ್ ಗಾಡಿ ಮಾಲಕ್ರಿ ಇವರೆಲ್ಲ ಅನ್ನಗಳು ರೀ ಅಂದ್ರೆ ಆತ್ಮೀಯಾಗಿ ಗೆಳೆಯರು ಅಂತ ಹೇಳ್ಬೋದು ನೋಡ್ರಿ ಕರೆಕ್ಟ್ ರೀ ನಾ ರೀ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ 55 HP ಒಳಗೆ 48 HP ಗಾಡಿ ಆಡ ಬರ್ತಲ್ಲ ಅದೊಂದು ಹೆಮ್ಮೆ ನಮ್ಗೆ. ಕರೆಕ್ಟ್ ರೀ ಮೇನ್ ಹೇಳ್ಬೇಕಂದ್ರೆ ನೋಡ್ರಿ 55 HP ಟ್ರ್ಯಾಕ್ಟರ್ ಜಗುಸ್ಪದ ರೇಸ್ ಒಳಗೆ ರೀ 48 HP ಟ್ರ್ಯಾಕ್ಟರ್ ಹಾಕ್ರಿ ಇವತ್ತು ರೀ 2ನೇ ಪ್ರೈಸ್ ಮಾಡ್ಕೊಂಡ್ ಬಂದಾರೆ ಅನ್ನಗಳು ರೀ ಭಾಳ ಅಂದ್ರೆ ಭಾಳ ಖುಷಿ ಅಲ್ಲ ಆದ್ರಿ ಎಲ್ಲ ಅನ್ನಗಳಿಗೆ ರೀ ಇಷ್ಟ ರೀ